ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಶುಭೋದಯ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಿ? ನಿಮಗೆ ಈ ದಿನ ಅಧ್ಯಾಯ 7 ಪ್ರಾಯೋಗಿಕ ರೇಖಾಗಣಿತ ಇದರ 2ನೇ ಅವಧಿಗೆ ಸ್ವಾಗತ ಕೋರ್ತಾ, ನಮಗೆ ತಿಳಿದಿದೆ ಈ ಒಂದು ಅಧ್ಯಾಯದಡಿಯಲ್ಲಿ ನಾವು ಚತುರ್ಭುಜವನ್ನು ಹೇಗೆ ರಚನೆ ಮಾಡೋದು, ಚತುರ್ಭುಜದ ವಿವಿಧ ಅಂಶಗಳನ್ನು ನೀಡಿದಾಗ ನಾವು ಹೇಗೆ ರಚನೆ ಮಾಡೋದು ಅಂಥೇಳಿ ಕಲಿತಾ ಇದ್ವಿ. ಅದಕ್ಕಾಗಿ ಚತುರ್ಭುಜದ ಅಂಶಗಳು ಏನೇನು ಅಂಥೇಳಿ ಈ ಇಂದಿನ ತರಗತಿಯಲ್ಲಿ ನೋಡಿದ್ವಿ. ನಾವು ಚತುರ್ಭುಜದ ಅಂಶಗಳು ಏನೇನು ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ತಿಳಿದಿದೆ. ಚತುರ್ಭುಜ 4 ಶೃಂಗಗಳನ್ನು ಹೊಂದಿರುತ್ತೆ ಹಾಗೂ 4 ರೇಖಾಖಂಡಗಳಿಂದ ಆವೃತವಾದಂತಹ ಸಮತಲಾಕೃತಿಯಾಗಿದ್ದು ನೀವು ಗಮನಿಸ್ಬೋದು. AB CD ಮತ್ತು AD ಹಾಗೂ BCಗಳು ಚತುರ್ಭುಜದ ಬಾಹುಗಳಾಗ್ತವೆ. ಹಾಗೆ ಈ ಚತುರ್ಭುಜಕ್ಕೆ 4 ಒಳಕೋನಗಳಿವೆ. ಕೋನ A, ಕೋನ B, ಕೋನ C ಮತ್ತು ಕೋನ D ಆಗಿದೆ, ಹೌದೇ? ಹಾಗೆ ಚತುರ್ಭುಜದ ಅಭಿಮುಖ ಬಾಹುಗಳನ್ನು ನಾವು ಸೇರಿಸಿದ್ವಿ ಅಂತ ಹೇಳಿದ್ರೆ AC ಮತ್ತು BDಯನ್ನು, ಆಗ ನಮಗೆ ಚತುರ್ಭುಜದ ಕರ್ಣಗಳು ದೊರಕುತ್ತೆ. ಆ ಕರ್ಣಗಳು ಎಷ್ಟಿರುತ್ತೆ ಅಂತ ಹೇಳಿದ್ರೆ 2 ಇರುತ್ತೆ. ಒಟ್ಟಾರೆ ಚತುರ್ಭುಜಕ್ಕೆ 4 ಬಾಹುಗಳು, 4 ಕೋನಗಳು ಮತ್ತು 2 ಕರ್ಣಗಳು, ಒಟ್ಟು 10 ಅಂಶಗಳಿರ್ತವೆ ಅಂಥೇಳಿ ನೋಡಿದ್ವಿ. ಈ 10 ಅಂಶಗಳಲ್ಲಿ ನಮಗೆ ನಿರ್ದಿಷ್ಟವಾಗಿ 5 ಅಂಶಗಳು ಗೊತ್ತಿತ್ತು ಅಂತ ಹೇಳಿದ್ರೆ ಆಗ ಚತುರ್ಭುಜವನ್ನು ರಚಿಸಬಹುದು ಅಂತ ಹೇಳಿ ಸಹ ನಾವು ಈ ಇಂದಿನ ತರಗತಿಯಲ್ಲಿ ನೋಡಿದ್ವಿ ಮಕ್ಕಳೇ. ಆ 5 ಅಂಶಗಳಲ್ಲಿ ಯಾವ್ಯಾವ ಅಂಶಗಳನ್ನು ನೀಡಿದ್ದಾರೆ, ನಮಗೆ ಯಾವ ಯಾವ ವಿಧದ ಚತುರ್ಭುಜದ ರಚನೆ ಇದೆ ಅಂತ ಸಹ ತಿಳ್ಕೊಂಡ್ವಿ. ಅದರಲ್ಲಿ ಮೊದಲಿಗೆ 4 ಭುಜಗಳು ಅಥವಾ ಅದನ್ನೇ ನಾವು 4 ಬಾಹುಗಳು ಅಂತ ಸಹ ಕರಿತೇವೆ. 4 ಭುಜಗಳು ಮತ್ತು 1 ಕರ್ಣವನ್ನು ಕೊಟ್ಟಾಗ, 2 ಕರ್ಣಗಳು ಮತ್ತು 3 ಭುಜಗಳನ್ನು ಕೊಟ್ಟಾಗ, 2 ಪಾರ್ಶ್ವ ಭುಜಗಳು ಮತ್ತು 3 ಕೋನಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆ, 3 ಭುಜಗಳು ಮತ್ತು 2 ನಡುವಿನ ಕೋನಗಳನ್ನು ಕೊಟ್ಟಾಗ, ನಂತರ ಇತರ ವಿಶೇಷ ಗುಣಲಕ್ಷಣಗಳು, ಚತುರ್ಭುಜಕ್ಕೆ ಸಂಬಂಧಿಸಿದಂತೆ ಇತರ ವಿಶೇಷ ಗುಣಲಕ್ಷಣಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆ. ಈ 5 ಅಂಶಗಳು ಈ ತರಗತಿಯಲ್ಲಿದೆ. ಅದರಲ್ಲಿ ನಾವು ಈಗ ಆಲ್ರೆಡಿ ಮೊದಲನೇ ವಿಧದ ರಚನೆಯನ್ನ ಕಲ್ತ್ಕೊಂಡಿದ್ದೇವೆ. ಅದು 4 ಭುಜಗಳು ಮತ್ತು 1 ಕರ್ಣವನ್ನು ಕೊಟ್ಟಾಗ. ಈಗ ಈ ತರಗತಿಯಲ್ಲಿ ನಾವು 2 ಕರ್ಣಗಳು ಮತ್ತು 3 ಭುಜಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆ ಹೇಗಿರುತ್ತೆ ಇದನ್ನು ನಾವು ಒಂದು ಉದಾಹರಣೆಯ ಮೂಲಕ ತಿಳ್ಕೊಳ್ಳೋಣ ಮಕ್ಕಳೇ. ಈ ಉದಾಹರಣೆಯನ್ನು ನಾನು ನಿಮ್ಮ ಪಠ್ಯ ಪುಸ್ತಕದಲ್ಲಿರುವಂತಹ ಉದಾಹರಣೆಯನ್ನೇ ತೆಗೆದುಕೊಂಡಿದ್ದೇನೆ. ಇದು ಪುಟ ಸಂಖ್ಯೆ 139ರಲ್ಲಿದೆ. ಪ್ರಶ್ನೆ ಈ ರೀತಿಯಾಗಿದೆ ವಿದ್ಯಾರ್ಥಿಗಳೇ. BC ಈಕ್ವಲ್ಸ್ 4.5 ಸೆಂಟಿಮೀಟರ್, AD ಈಕ್ವಲ್ಸ್ 5.5 ಸೆಂಟಿಮೀಟರ್, CD ಈಕ್ವಲ್ಸ್ 5 ಸೆಂಟಿಮೀಟರ್ ಮತ್ತು 2 ಕರ್ಣಗಳನ್ನು ಕೊಟ್ಟಿದ್ದಾರೆ. ಕರ್ಣ AC ಈಕ್ವಲ್ಸ್ 5.5 ಸೆಂಟಿಮೀಟರ್ ಮತ್ತು BD ಈಕ್ವಲ್ಸ್ 7 ಸೆಂಟಿಮೀಟರ್ ಇರುವಂತೆ ABCD ಚತುರ್ಭುಜವನ್ನು ರಚಿಸಿ. ನಮಗೆ ಗೊತ್ತಿದೆ ಚತುರ್ಭುಜದ ಮೊದಲನೇ ಹಂತ ಏನು ಹೇಳಿ ಮಕ್ಕಳೇ? ನಿಮಗೆ ನೆನಪಾಯಿತು. ನಮಗೆ ಬೇಕಾದ ಚತುರ್ಭುಜವನ್ನು ಚಿತ್ರಿಸಿಕೊಳ್ಳಲು ನಮಗೆ ಒಂದು ಕಚ್ಚಾ ಚಿತ್ರ ನೆರವು ಮಾಡುತ್ತೆ. ಈಗ ನಾವು ನಮಗೆ ಕೊಟ್ಟಿರುವಂತಹ ಸಮಸ್ಯೆಗೆ ಮೊದಲು ಒಂದು ಕಚ್ಚಾ ರೇಖಾಕೃತಿಯನ್ನು ಬರೆದುಕೊಳ್ಳೋಣ. ಅದರ ಸಹಾಯದಿಂದ ರಚನೆಯನ್ನು ಮಾಡೋಣ. ಈಗ ಗಮನಿಸಿ, ಇದು ಕಚ್ಚಾ ಆಕೃತಿಯಾಗಿದೆ. ನೀವು ಈ ಕಚ್ಚಾ ಆಕೃತಿಯನ್ನು ಗಮನಿಸಿದ್ರೆ ಇಲ್ಲಿ ಈ ADC ತ್ರಿಭುಜ ಏನಿದೆ ಇದರ 3 ಬಾಹುಗಳು ಗೊತ್ತಿದೆ. AD ಬಾಹು ಗೊತ್ತಿದೆ, ಹಾಗೆ DC ಬಾಹು ಗೊತ್ತಿದೆ, ಹಾಗೆ AC ಬಾಹು ಗೊತ್ತಿದೆ. ಈಗಾಗಲೇ ಈ ಹಿಂದಿನ ತರಗತಿಯಲ್ಲಿ ನಾವು ತ್ರಿಭುಜಗಳ ರಚನೆಯನ್ನು ಸಹ ಪುನರ್ಮನನ ಮಾಡಿದ್ವಿ, ಹೌದಾ? ಹಾಗಾಗಿ 3 ಬಾಹುಗಳನ್ನು ಕೊಟ್ಟಾಗ ತ್ರಿಭುಜದ ರಚನೆಯನ್ನು ಹೇಗೆ ಮಾಡುವುದು ಅಂತ ತಿಳಿದಿದ್ದೇವೆ. ಆ ಒಂದು ಹಂತವನ್ನು ಅನುಸರಿಸಿ ನಂತರ D ಬಿಂದುವಿನಿಂದ B ಬಿಂದು ಎಷ್ಟು ದೂರದಲ್ಲಿದೆ ಅಂತ ಗೊತ್ತಿದೆ, ಹಾಗೆ C ಬಿಂದುವಿನಿಂದ B ಬಿಂದು ಎಷ್ಟು ದೂರದಲ್ಲಿದೆ ಅಂತ ಗೊತ್ತಿದೆ. ಈ ಒಂದು ಮಾಹಿತಿಯನ್ನು ಬಳಸಿ ನಾವು ರಚನೆಯನ್ನು ಮಾಡೋಣ. ಈಗ ಮೊದಲನೇ ಹಂತವನ್ನು ನಾವು ಮುಗಿಸಿದ್ದೇವೆ, ಕಚ್ಚಾ ಆಕೃತಿಯನ್ನು ಬರೆದುಕೊಳ್ಳುವಂಥದ್ದು. ಈಗ ರಚನೆಯಲ್ಲಿ ತೊಡಗಿಸಿಕೊಳ್ಳೋಣ ಮಕ್ಕಳೇ. ನೀವೆಲ್ಲರೂ ಸಹ ಪೇರ್ ಆಫ್ ಕಾಂಪಾಸಸ್ ಮತ್ತು ಅಳತೆ ಪಟ್ಟಿ, ಪೆನ್ಸಿಲ್, ರೇಖಾಗಣಿತದ ಪಠ್ಯಪುಸ್ತಕ ಹಾಗೂ ರೇಖಾಗಣಿತದ
ನೋಟ್ ಪುಸ್ತಕದೊಂದಿಗೆ ತಯಾರಿದ್ದೀರಿ ಅಲ್ವಾ? ರಚನೆಯನ್ನು ಪ್ರಾರಂಭ ಮಾಡೋಣವಾ? ಹಾಂ, ಮೊದಲನೇ ಹಂತ ಗಮನಿಸಿ. ನಾವು AC ಕರ್ಣವನ್ನು ರಚಿಸ್ಕೊಳ್ತಾ ಇದ್ದೇವೆ. ಅದು ADC ತ್ರಿಭುಜದ ಪಾದವಾಗಿದೆ. ಅದರ ಅಳತೆ ಎಷ್ಟು ಅಂತ ಹೇಳಿದ್ರೆ 5.5 ಸೆಂಟಿಮೀಟರ್. AC 5.5 ಸೆಂಟಿಮೀಟರ್ ಇರುವಂತೆ AC ರೇಖಾಖಂಡ ರಚಿಸಿದ್ವಿ. ಈಗ ADನ ಅಳತೆ 5.5 ಸೆಂಟಿಮೀಟರ್ ಇರುವಂತೆ A ಕೇಂದ್ರವನ್ನಾಗಿಸಿ ನಾವು ತ್ರಿಜ್ಯವನ್ನು ಎಳಿತಾ ಇದ್ದೇವೆ. ನಂತರ C ಕೇಂದ್ರವನ್ನಾಗಿರಿಸಿ 5 ಸೆಂಟಿಮೀಟರ್ ತ್ರಿಜ್ಯವನ್ನು ಇಟ್ಕೊಂಡು ಈ ಮೊದಲು ಎಳೆದಂತಹ ಕಂಸವನ್ನು ನಾವೇನು ಮಾಡಿದ್ವಿ? ಛೇದಿಸ್ತಾ ಇದ್ದೇವೆ. ಈಗ ಈ ಎರಡೂ ಕಂಸಗಳು ಛೇದಿಸುವಂತಹ ಬಿಂದು ದೊರಕ್ತಾ ಇದೆ, ಅದು D ಆಗಿದೆ. ಹೌದಾ? ಈಗ ಗೊತ್ತು ನಮಗೆ ADನ ಅಳತೆ 5.5 ಇದೆ, ಹಾಗೆ CDನ ಅಳತೆ 5 ಸೆಂಟಿಮೀಟರ್ ಇದೆ. ಅವೆರಡನ್ನ ಸೇರಿಸೋದ್ರಿಂದ ನಮಗೆ ADC ತ್ರಿಭುಜ ದೊರಕ್ತಾ ಇದೆ. ಈಗ D ಕೇಂದ್ರವನ್ನಾಗಿರಿಸಿ 7 ಸೆಂಟಿಮೀಟರ್ ತ್ರಿಜ್ಯದೊಂದಿಗೆ ಒಂದು ಕಂಸವನ್ನು ಎಳಿತಾ ಇದ್ದೇವೆ. ಈ ಕಂಸವನ್ನು ನಾವು C ಕೇಂದ್ರವನ್ನಾಗಿರಿಸಿ 4.5 ಸೆಂಟಿಮೀಟರ್ ತ್ರಿಜ್ಯದೊಂದಿಗೆ ಆ ಕಂಸವನ್ನು ಛೇದಿಸ್ತಾ ಇದ್ದೇವೆ. ಈ ಎರಡೂ ಕಂಸಗಳು ಛೇದಿಸುವಂತಹ ಬಿಂದು B ಆಗಿದೆ. ಅದನ್ನು ನಾವು ಗುರುತು ಮಾಡಿಕೊಳ್ಳೋಣ. ಜೊತೆಗೆ B ಮತ್ತು D ಅನ್ನು ಸೇರಿಸೋಣ ಅಳತೆ ಪಟ್ಟಿ ಮತ್ತು ಪೆನ್ಸಿಲ್ನ ಸಹಾಯದಿಂದ. ಹಾಗೆ B ಮತ್ತು A ಅನ್ನು ಸೇರಿಸೋಣ. ಹಾಗೆ B ಮತ್ತು C ಅನ್ನು ಸೇರಿಸೋಣ. ಈಗ ನಮಗೆ ಬೇಕಾದಂತಹ ABCD ಚತುರ್ಭುಜ ದೊರಕ್ತಾ ಇದೆ ಮಕ್ಕಳೇ. ನೀವೆಲ್ಲರೂ ಸಹ ರಚನೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಲ್ವಾ? ಈಗ ಒಂದು ಪ್ರಶ್ನೆ ಇದೆ ಈ ಒಂದು ಸಮಸ್ಯೆಯ ಮೇಲೆಯೇ. ಏನದು? ಈಗ ಏನು ಉದಾಹರಣೆ ತೆಗೆದುಕೊಂಡ್ವೋ ಈ ತ್ರಿಭುಜದಲ್ಲಿ ನಾವು ABDಯನ್ನು ರಚಿಸಿ ನಂತರ C ಬಿಂದುವನ್ನು ಕಂಡುಹಿಡಿಯಲು ಸಾಧ್ಯವೇ? ಅದಕ್ಕಾಗಿ ನಾವು ರಚಿಸಿಕೊಂಡ ಕಚ್ಚಾ ಆಕೃತಿಯನ್ನೊಮ್ಮೆ ಬರೆದುಕೊಳ್ಳೋಣ. ನೋಡಿ, ಇಲ್ಲಿ ಇವರೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ತ್ರಿಭುಜ ABDಯನ್ನು ನೀಡಿದಾಗ ABDಯನ್ನು ನೀಡಿದ್ರು ಅಂತ ಹೇಳಿದ್ರೆ ನಮಗೆ ಎರಡೇ ಅಳತೆ ದೊರಕುವಂಥದ್ದು. ಅದು 7 ಸೆಂಟಿಮೀಟರ್ ಮತ್ತು 5.5 ಸೆಂಟಿಮೀಟರ್ ಮಾತ್ರ ಆಗಿದೆ. ನಮಗೆ ಈಗ ಆಲ್ರೆಡಿ ತಿಳಿದಿದೆ, ತ್ರಿಭುಜವನ್ನು ರಚಿಸಬೇಕು ಅಂತ ಹೇಳಿದ್ರೆ ನಮಗೆ ತ್ರಿಭುಜದ 3 ಅಂಶಗಳು ಗೊತ್ತಿರಬೇಕು. ಆದರೆ ನಮಗೆ ಇಲ್ಲಿ ತಿಳಿದಿರುವಂಥದ್ದು 2 ಅಂಶಗಳು ಮಾತ್ರ ಆಗಿದೆ. ಹಾಗಾಗಿ ABDಯನ್ನು ರಚಿಸಿ C ಬಿಂದುವನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಆದರೆ ನಾವು BDCಯನ್ನು ರಚಿಸಿ ನಂತರ A ಬಿಂದುವನ್ನು ಕಂಡುಹಿಡಿಬಹುದು. ಕಾರಣ BDC ತ್ರಿಭುಜದ 3 ಅಂಶಗಳು ನಮಗೆ ತಿಳಿದಿದೆ. ಹಾಗೆ A ಬಿಂದು C ಬಿಂದುವಿನಿಂದ ಎಷ್ಟು ದೂರದಲ್ಲಿದೆ ಹಾಗೂ D ಬಿಂದುವಿನಿಂದ ಎಷ್ಟು ದೂರದಲ್ಲಿ ಇದೆ ಗೊತ್ತಿದೆ. ಹಾಗಾಗಿ ನಾವು ಬೇಕಾದರೆ ತ್ರಿಭುಜ ADCಯ ಬದಲಾಗಿ BDCಯನ್ನು ರಚಿಸಿ ಸಹ ರಚನೆಯನ್ನು ಮಾಡಬಹುದಾಗಿರುತ್ತೆ. ಈಗ ನಿಮಗೆ 3 ಬಾಹುಗಳು ಮತ್ತು 2 ಕರ್ಣವನ್ನು ನೀಡಿದಾಗ ಚತುರ್ಭುಜವನ್ನು ಹೇಗೆ ರಚಿಸಬೇಕು ಅಂತ ಗೊತ್ತಾಯಿತು. ಈಗ ಮುಂದಿನ ವಿಧವನ್ನು ಕಲಿಯೋದಕ್ಕೂ ಮೊದಲು ನಾವೇನು ಮಾಡೋಣ ಅಂತ ಹೇಳಿದ್ರೆ ಅಭ್ಯಾಸದ ಲೆಕ್ಕಗಳನ್ನು ಮಾಡೋಣ ಮಕ್ಕಳೇ. ಅಭ್ಯಾಸದ ಲೆಕ್ಕಗಳನ್ನು ನೋಡೋಣ. ಈ ಅಭ್ಯಾಸದ ಲೆಕ್ಕಕ್ಕೆ ಹೋಗುವ ಮೊದಲು ಒಂದಷ್ಟು ಯೋಚನೆಯನ್ನು ಮಾಡೋಣ, ಚರ್ಚೆಯನ್ನು ಮಾಡೋಣ. ಇಲ್ಲಿದೆ ನೋಡಿ, PQ = 3 ಸೆಂಟಿಮೀಟರ್, RS = 3 ಸೆಂಟಿಮೀಟರ್, PS = 7.5 ಸೆಂಟಿಮೀಟರ್. ಈ 3 ಅಳತೆಗಳು ಚತುರ್ಭುಜದ ಬಾಹುಗಳಾಗ್ತವೆ. ಇನ್ನು PR = 8 ಸೆಂಟಿಮೀಟರ್ ಮತ್ತು SQ = 4 ಸೆಂಟಿಮೀಟರ್ ಇರುವ PQRS ಚತುರ್ಭುಜವನ್ನು ರಚಿಸಲು ಸಾಧ್ಯವೇ? ಕಾರಣ ತಿಳಿಸಿ. ಮೊದಲಿಗೆ ನಾವು ನೋಡಿದ ತಕ್ಷಣ ಏನಂತ ಗೊತ್ತಾಗ್ತಾ ಇದೆ, ಚತುರ್ಭುಜದ 5 ಅಂಶಗಳನ್ನು ನೀಡಿದ್ದಾರೆ. ನಮಗೆ 5 ನಿರ್ದಿಷ್ಟ ಅಂಶಗಳು ಗೊತ್ತಿದ್ರೆ ನಮಗೆ ಬೇಕಾದಂತಹ ಅನನ್ಯ ಚತುರ್ಭುಜವನ್ನು ನಾವು ರಚಿಸಬಹುದು ಅಂತ ನೋಡಿದ್ವಿ. ಆದರೆ ಒಮ್ಮೆ ನೋಡೋಣ ಈ ಚತುರ್ಭುಜದ ರಚನೆ ಸಾಧ್ಯವೇ ಅಂಥೇಳಿ. ವಿಡಿಯೋವನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಮೊದಲಿಗೆ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ SQ ಕರ್ಣವನ್ನು ರಚಿಸ್ಕೊಳ್ತಾ ಇದ್ದೀನಿ. 4 ಸೆಂಟಿಮೀಟರ್ ಅಳತೆಯ SQ ಕರ್ಣವನ್ನು S ಅನ್ನು ಕೇಂದ್ರವನ್ನಾಗಿರಿಸಿಕೊಂಡು P ಬಿಂದುವನ್ನು ಪಡೆಯಲು ನಾನೇನು ಮಾಡ್ತಾ ಇದ್ದೀನಿ, 7.5 ಸೆಂಟಿಮೀಟರ್ ರೇಖಾಖಂಡವನ್ನು ರಚಿಸ್ತಾ ಇದ್ದೇನೆ. ನಂತರ Qವನ್ನು ಕೇಂದ್ರವಾಗಿರಿಸಿಕೊಂಡು PQನ ಅಳತೆ ನೀವು ಗಮನಿಸಬಹುದು, ಇದು 7.5 ಸೆಂಟಿಮೀಟರ್ ಇರುವಂತಹ ರೇಖಾಖಂಡ ಆಗಿದೆ. ಇನ್ನು Q ಅನ್ನು ಕೇಂದ್ರವಾಗಿರಿಸಿಕೊಂಡು ನಾನು 3 ಸೆಂಟಿಮೀಟರ್ ಅಳತೆಯ ರೇಖಾಖಂಡವನ್ನು ರಚಿಸಿದೆ. ಈ 2 ರೇಖಾಖಂಡಗಳು
ಸಂಧಿಸುವಂತಹ ಬಿಂದು ಪಿ ಆಗಬೇಕಿತ್ತು. ಆದರೆ ಈ ಎರಡೂ ರೇಖಾಖಂಡಗಳು ಸಂಧಿಸ್ತಾ ಇಲ್ಲ. ಹೌದಾ? ಈ ಎರಡೂ ರೇಖಾಖಂಡಗಳು ಯಾತಕ್ಕಾಗಿ ಸಂಧಿಸ್ತಾ ಇಲ್ಲ? ಸ್ವಲ್ಪ ಯೋಚನೆ ಮಾಡಿ ಮಕ್ಕಳೇ. ತ್ರಿಭುಜದ ಒಂದು ಗುಣಲಕ್ಷಣವನ್ನು ನೆನಪಿಸ್ಕೊಳ್ಳಿ. ಹೌದು, ತ್ರಿಭುಜವನ್ನು ರಚಿಸಬೇಕಾದ್ರೆ ತ್ರಿಭುಜ ಎರಡು ಬಾಹುಗಳ ಮೊತ್ತಕ್ಕಿಂತ ಮೂರನೇ ಬಾಹು ಏನಾಗಿರ್ಬೇಕಿತ್ತು? ಅಧಿಕವಾಗಿರ್ಬೇಕಿತ್ತು. ಆದ್ರೆ ಇಲ್ಲಿ ನೀವು ಗಮನಿಸಬಹುದು 7.5 ಪ್ಲಸ್ 3 ಅಂತ ಹೇಳಿದ್ರೆ 10.5 ಆಗುತ್ತೆ. ಈ 10.5ಕ್ಕಿಂತ ಮೂರನೇ ಬಾಹುವಿನ ಅಳತೆ 4 ಕಡಿಮೆ ಇದೆ. ಹಾಗಾಗಿ ತ್ರಿಭುಜದ ರಚನೆ ಸಾಧ್ಯ ಇಲ್ಲ. ತ್ರಿಭುಜದ ರಚನೆ ಸಾಧ್ಯ ಇಲ್ದಲೇ ಇರೋದ್ರಿಂದ PQRS ಚತುರ್ಭುಜವನ್ನು ಸಹ ನಾವು ರಚಿಸೋದಕ್ಕೆ ಸಾಧ್ಯ ಇಲ್ಲ. ಮೊದಲಿಗೆ ಏನ್ ಅನ್ಕೊಂಡ್ವಿ? ಚತುರ್ಭುಜಕ್ಕೆ 5 ನಿರ್ದಿಷ್ಟ ಅಳತೆಗಳನ್ನ ನೀಡಿದರೆ ಹಾಗಾಗಿ ಚತುರ್ಭುಜದ ರಚನೆ ಸಾಧ್ಯ ಆಯ್ತು ಅನ್ಕೊಂಡ್ವಿ. ಆದ್ರೆ ನಾವು ಪರೀಕ್ಷಿಸಿ ನೋಡಿದಾಗ ಈ ಒಂದು ಅಳತೆಯ ಚತುರ್ಭುಜವನ್ನು ರಚಿಸೋದಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಅದಕ್ಕೆ ಕಾರಣ ಸಹ ಗೊತ್ತಾಯ್ತು. ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಈ ಮುಂದಿನ ಪ್ರಶ್ನೆ ಏನಿದೆ, ನಾನು ಈಗಾಗಲೇ ಹೇಳಿದೆ, ಅಭ್ಯಾಸದ ಲೆಕ್ಕಗಳಿವೆ. ಈ ಲೆಕ್ಕಗಳು 3 ಬಾಹುಗಳು ಮತ್ತು 2 ಕರ್ಣಗಳನ್ನ ನೀಡಿದಾಗ ಚತುರ್ಭುಜದ ರಚನೆಯ ಲೆಕ್ಕಗಳಾಗಿವೆ. ಇವುಗಳನ್ನೆಲ್ಲ ನೀವು ಅಭ್ಯಾಸ ಮಾಡಿ. ಹೌದಾ? ಈಗ ಮುಂದಿನ ವಿಧಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ. ಮುಂದಿನ ವಿಧ ಯಾವುದು? ಚತುರ್ಭುಜದಲ್ಲಿ 2 ಪಾರ್ಶ್ವ ಬಾಹುಗಳು ಮತ್ತು 3 ಕೋನಗಳನ್ನ ಕೊಟ್ಟಾಗ ಚತುರ್ಭುಜವನ್ನ ಹೇಗೆ ರಚಿಸೋದು? ಇದನ್ನು ಸಹ ಒಂದು ಉದಾಹರಣೆ ಮೂಲಕ ನೋಡೋಣ. ಈ ಉದಾಹರಣೆಯನ್ನು ಸಹ ನಾನು ನಿಮ್ಮ ಪಠ್ಯ ಪುಸ್ತಕದಿಂದನೇ ತೆಗೆದುಕೊಂಡಿದ್ದೇನೆ. ಅದು ಪುಟ ಸಂಖ್ಯೆ 141ರಲ್ಲಿದೆ. ನೀವು ಪ್ರಶ್ನೆಯನ್ನು ಬರೆದುಕೊಳ್ಳಿ ಮಕ್ಕಳೇ. ಪ್ರಶ್ನೆ ಈ ರೀತಿಯಾಗಿದೆ. MI ಈಕ್ವಲ್ಸ್ 3.5 ಸೆಂಟಿಮೀಟರ್, IS ಈಕ್ವಲ್ಸ್ 6.5 ಸೆಂಟಿಮೀಟರ್, ಕೋನ M ಈಕ್ವಲ್ಸ್ 75 ಡಿಗ್ರಿ, ಕೋನ I ಈಕ್ವಲ್ಸ್ 105 ಡಿಗ್ರಿ ಮತ್ತು ಕೋನ S ಈಕ್ವಲ್ಸ್ 120 ಡಿಗ್ರಿ ಇರುವ MIST ಚತುರ್ಭುಜವನ್ನು ರಚಿಸಿ. ಈಗ ಈ ಚತುರ್ಭುಜದ ರಚನೆಯನ್ನು ನಾವು ಅಳತೆ ಪಟ್ಟಿ, ಕೈವಾರ ಹಾಗೂ ಪೆನ್ಸಿಲ್ನ ಸಹಾಯದಿಂದ ನಾವು ಈ ಒಂದು ಚತುರ್ಭುಜದ ರಚನೆಯನ್ನು ಅಳತೆ ಪಟ್ಟಿ, ಕೋನ ಮಾಪಕ, ಕೈವಾರ ಮತ್ತು ಪೆನ್ಸಿಲ್ನ ಸಹಾಯದಿಂದ ಮಾಡೋಣ ಮಕ್ಕಳೇ. ಅದಕ್ಕಾಗಿ ಮೊದಲು ನಾವು ಮೊದಲನೇ ಹಂತ ಏನಿದೆ, ಕಚ್ಚಾ ಚಿತ್ರ, ಇದನ್ನು ನಾವು ಎಳೆದುಕೊಳ್ಳೋಣ. ಕಚ್ಚಾ ಚಿತ್ರ ಈ ರೀತಿಯಾಗಿದೆ, ಗಮನಿಸಿ ನೋಡಿ. ಇದು MIST ಚತುರ್ಭುಜ ಆಗಿದೆ. ಇದರಲ್ಲಿ MI ಅಳತೆ ಕೊಟ್ಟಿದ್ದಾರೆ 3.5 ಸೆಂಟಿಮೀಟರ್, ಹಾಗೆ ISನ ಅಳತೆ ಕೊಟ್ಟಿದ್ದಾರೆ, ಅದು 6.5 ಸೆಂಟಿಮೀಟರ್, ಹಾಗೂ 3 ಕೋನಗಳನ್ನು ನೀಡಿದ್ದಾರೆ, ಕೋನ M, ಕೋನ I ಮತ್ತು ಕೋನ S. ಈ 2 ಬಾಹುಗಳಲ್ಲಿ ನಾವು ಯಾವುದೇ ಒಂದು ಬಾಹು ತೆಗೆದುಕೊಂಡ್ರೂ ಸಹ ಅವುಗಳ ಅಂತ್ಯ ಬಿಂದುಗಳಲ್ಲಿ ಕೋನಗಳನ್ನು ರಚಿಸಬಹುದು. M ಅಂತ್ಯ ಬಿಂದುವಿನಲ್ಲಿ 75 ಡಿಗ್ರಿಯನ್ನು, ಐನ ಅಂತ್ಯ ಬಿಂದುವಿನಲ್ಲಿ 105 ಡಿಗ್ರಿಯನ್ನು ರಚಿಸಬಹುದು. MIಯನ್ನು ನಾವು ಪಾದವಾಗಿ ತೆಗೆದುಕೊಂಡ್ರೆ, IS ಅನ್ನು ಪಾದವಾಗಿ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ I ಕೋನ 105 ಡಿಗ್ರಿ ಇದೆ ಮತ್ತು S ಕೋನ 120 ಡಿಗ್ರಿ ಇದೆ. ಹಾಗಾಗಿ ನಾವು ಈ ಚತುರ್ಭುಜವನ್ನು ರಚಿಸೋದಕ್ಕೆ MI ಅಥವಾ IS ಅನ್ನ ಪಾದವಾಗಿ ತೆಗೆದುಕೊಳ್ತೇವೆ. ನಾನೀಗ MIಯನ್ನು ಪಾದವಾಗಿ ತೆಗೆದುಕೊಂಡು ರಚನೆಯನ್ನು ಹೇಳ್ಕೊಡ್ತಾ ಇದ್ದೇನೆ. ನಾವೆಲ್ಲರೂ ಸಹ ರಚನೆಯನ್ನು ಮಾಡೋಣವಾ? ನನ್ನೊಂದಿಗೆ ನೀವು ಸಹ ರಚನೆಯನ್ನು ಮಾಡ್ತೀರಾ ಅಲ್ವಾ? ಬನ್ನಿ ಮಕ್ಕಳೇ. ವಿದ್ಯಾರ್ಥಿಗಳೇ, ನಾವೀಗ ಅಳತೆ ಪಟ್ಟಿ, ಕೈವಾರ ಹಾಗೂ ಕೋನಮಾಪಕ ಮತ್ತು ಪೆನ್ಸಿಲ್ ಸಹಾಯದಿಂದ MIST ಚತುರ್ಭುಜವನ್ನು ರಚಿಸ್ತಾ ಇದ್ದೇವೆ. ಮೊದಲನೇ ಹಂತ ನಾನು ಈಗಾಗಲೇ ಹೇಳಿದೆ, ಕೊಟ್ಟಿರುವಂತಹ 2 ಬಾಹುಗಳಲ್ಲಿ ಯಾವುದಾದ್ರೂ ಒಂದು ಬಾಹುವನ್ನು ಪಾದವಾಗಿ ತೆಗೆದುಕೊಳ್ಳೋಣ ಅಂತ. ನಾನಿಲ್ಲಿ MI ಈ ಬಾಹುವನ್ನು ಪಾದವಾಗಿ ತೆಗೆದುಕೊಳ್ತಿದ್ದೇನೆ. ನಾನು ಪೆನ್ಸಿಲ್ನ ಬದಲಾಗಿ ಸ್ಕೆಚ್ ಪೆನ್ನ ಉಪಯೋಗಿಸ್ತಾ ಇದ್ದೇನೆ, ಕಾರಣ ನೀವೆಲ್ಲರೂ ಸಹ ಚೆನ್ನಾಗಿ ದೃಶ್ಯೀಕರಿಸಲಿ ಅಂತ ಹೇಳಿ. ಈಗ M ಬಿಂದುವನ್ನು ಗುರುತಿಸ್ಕೊಳ್ತಾ ಇದ್ದೇನೆ, 0 ಹತ್ರ ಹೇಳಿ. ಇನ್ನು 3.5 ಬಳಿ I ಬಿಂದುವನ್ನ ಗುರುತಿಸ್ಕೊಂಡೆ. ನಾನು ಈಗ ಇವೆರಡನ್ನ ಸೇರಿಸಿದೆ ಅಂತ ಹೇಳಿದ್ರೆ ನನಗೆ MI ಬಾಹು ದೊರಕಿತು. ಈ MI ಬಾಹುವಿನ ಅಳತೆ 3.5 ಸೆಂಟಿಮೀಟರ್ ಇದೆ. ಹೌದಾ? ಈಗ ನಾನು I ಬಿಂದುವಿನಲ್ಲಿ ಕೋನಮಾಪಕದ ಸಹಾಯದಿಂದ 105 ಡಿಗ್ರಿಯನ್ನು ರಚಿಸಬೇಕಾಗಿದೆ. ವಿದ್ಯಾರ್ಥಿಗಳೇ ಗಮನಿಸಿ, ನಾನೀಗ I ಬಿಂದುವಿನಲ್ಲಿ 105 ಡಿಗ್ರಿಯನ್ನು ರಚಿಸ್ತಾ ಇದ್ದೇನೆ. ನೀವು ಈ ರಚನೆಯನ್ನು ಮಾಡಬೇಕಾದ್ರೆ ಅತ್ಯಂತ ಗಮನವನ್ನು ವಹಿಸಬೇಕು. ಕಾರಣ ನೀವಿಲ್ಲಿ ಈ ರೀತಿಯಾಗಿ 0ಯ ಅಳತೆಯನ್ನು ತೆಗೆದುಕೊಂಡು ಬಿಡಂದ್ರಿ ಅಂತ ಹೇಳಿದ್ರೆ ಇಲ್ಲಿ 90 ಇದೆ. ನಮಗೆ ಗೊತ್ತಿದೆ 105 ಅನ್ನೋದು ಅಧಿಕ ಕೋನ, ಅದು 90 ಡಿಗ್ರಿಗಿಂತ ಹೆಚ್ಚಾಗಿ ಇರುತ್ತೆ ಅಂತ ಹೇಳಿ. 90ರ ನಂತರ 100 ಮತ್ತು 110, ಈ ಎರಡರ ನಡುವೆ 105 ಬರುತ್ತೆ. ನೋಡಿ ಇಲ್ಲಿ ಗಮನಿಸ್ತಾ, ಇದು 105
ಆಗಿದೆ. ಆದ್ರೆ ನೀವು ಇಲ್ಲೂ ಸಹ ಒಮ್ಮೆ ನೀವು ನೋಡಬಹುದು 100 ಮತ್ತು 110 ಸಿಗುತ್ತೆ. ಇದರ ಮಧ್ಯೆ ನೀವು ಗುರುತಿಸ್ಕೊಂಡ್ರಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಅದು ಲಘುಕೋನ 75 ಡಿಗ್ರಿ, 105 ಡಿಗ್ರಿ ಅಲ್ಲ ಮಕ್ಕಳೇ. ನಾವಿಲ್ಲಿ 0 ಪ್ರಾರಂಭ ಮಾಡಿ 0, 10, 20, 30, 40, 50, 60, 70, 80, 90, 90ಕ್ಕಿಂತ ಹೆಚ್ಚಾಗಿ ಇರುತ್ತೆ. ಇದು ವಿಶಾಲ ಕೋನ ಅಲ್ವಾ, ಅಥವಾ ಅಧಿಕ ಕೋನ ಅಂತ ಹೇಳಿ ಕರಿತೇವೆ. ಇದು 90ರ ನಂತರ 100, 100ರ ನಂತರ 110 ಬರುತ್ತೆ. ಆದ್ರೆ ನಮ್ಮ ಕೋನ 105 ಡಿಗ್ರಿ ಆಗಿರೋದ್ರಿಂದ 100 ಮತ್ತು 110ರ ನಡುವೆ ಬರುತ್ತೆ. ಈಗ ಈ ಬಿಂದುವನ್ನ ನಾವು ಸೇರಿಸುವ ರೀತಿಯಲ್ಲಿ ಒಂದು ರೇಖೆಯನ್ನ ಎಳೆಯೋಣ. ನಾವು ಸ್ವಲ್ಪ ದೊಡ್ಡದಾಗಿಯೇ ಗೆರೆಯನ್ನ ಎಳೆದುಕೊಳ್ಳೋಣ. ಹೌದಾ? ಈಗ ನೋಡಿ, ನಾವಿಲ್ಲಿ IS ಬಾಹುವನ್ನ ಗುರುತಿಸ್ಕೊಳ್ಬೇಕು. IS ಬಾಹುವಿನ ಅಳತೆ ನಮಗೆ ಗೊತ್ತಿದೆ, ಅದು 6.5 ಸೆಂಟಿಮೀಟರ್. ಅದಕ್ಕಾಗಿ ನಾನೀಗ ಕೈವಾರದ ಸಹಾಯದಿಂದ 6.5 ಅನ್ನ ಗುರುತಿಸ್ಕೊಳ್ತಾ ಇದ್ದೀನಿ. 0 ನೋಡಿ ಹಾಗೆ. ಹೌದಾ? ನೋಡಿ, 6.5. ಹೌದಾ? ಇಲ್ಲಿ ನೋಡಿ, ಇಲ್ಲಿ ನೀವು ಇದು 6.5 ಅಳತೆ ಇದೆ. ಈಗ ನಾನು ಐ ಕೇಂದ್ರವನ್ನಾಗಿರಿಸಿಕೊಂಡು ಒಂದು ಕಂಸವನ್ನ ಎಳಿತಾ ಇದ್ದೇನೆ. ಈ 105 ಡಿಗ್ರಿ ಕೋನವನ್ನ ರಚಿಸಿದ್ವಲ್ಲ ಐ ಬಿಂದುವಿನಲ್ಲಿ, ಈ 105 ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇರುವ ಬಾಹುವನ್ನ ನಾನು 6.5 ತ್ರಿಜ್ಯದೊಂದಿಗೆ ಐ ಕೇಂದ್ರವನ್ನಾಗಿರಿಸಿ ಕಂಸವನ್ನ ಎಳೆದಿದ್ದೇನೆ. ಈ ರೇಖೆಯನ್ನ ಈ ಕಂಸ ಛೇದಿಸುವಂತಹ ಬಿಂದುವೇ ಎಸ್ ಬಿಂದು ಆಗಿದೆ ವಿದ್ಯಾರ್ಥಿಗಳೇ. ಈಗ ನನಗೆ ಮತ್ತೊಂದು ಮಾಹಿತಿ ಏನು ಗೊತ್ತಿದೆ ಅಂತ ಹೇಳಿದ್ರೆ, ಎಸ್ ಬಿಂದುವಿನಲ್ಲಿ 120 ಡಿಗ್ರಿ ಕೋನ ಉಂಟಾಗಿದೆ. ಈ ಇಂದಿನ ರೀತಿಯಲ್ಲಿಯೇ ನಾವೇನ್ ಮಾಡೋಣ, ಎಸ್ ಬಿಂದುವಿನಲ್ಲಿ ಈ ರೇಖೆಯ ಮೇಲೆ ಕೋನ ಮಾಪವನ್ನ ಇರಿಸಿಕೊಳ್ಳೋಣ. ಈ ಎಸ್ ಬಿಂದುವಿನಲ್ಲಿ ಈ ಕೋನಮಾಪಕದ ಕೇಂದ್ರ ಇರಲಿ. ಹೌದಾ? ಈಗ ನೋಡಿ, ನಾವು 120 ಡಿಗ್ರಿಯನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲೂ ಸಹ ನೀವು ಎಚ್ಚರ ಇರಬೇಕು. ನೀವು ಗಮನಿಸಿದ್ರೆ ಈ ಕಡೆಯಿಂದ ಬಂದ್ರೆ ಇಲ್ಲಿ 120 ಡಿಗ್ರಿ ಇದೆ. ಇದು ತಪ್ಪಾಗಿ ಆಗುತ್ತೆ ಮಕ್ಕಳೇ. ಈ ಬಾಹು ಮತ್ತು ಈ ಕಡೆ ಬಾಹುವಿನಲ್ಲಿ ಕೋನ ಉಂಟಾಗ್ತಾ ಇರೋದು. ಹಾಗಾಗಿ ಇಲ್ಲಿ 0 ಪ್ರಾರಂಭಿಸಿ 0, 10, 20, 30, 40, 50, 60, 70, 80, 90, 90ರ ನಂತರ ಬರುತ್ತೆ ಅಧಿಕ ಕೋನ 100, 110, 120. 120ರ ಬಳಿ ಬಿಂದುವನ್ನ ಗುರುತಿಸ್ಕೊಳ್ಬೇಕು. ನೀವು ಈ ಕಡೆಯಿಂದ ಏನಾದ್ರೂ 120ಅನ್ನ ಗುರುತಿಸಿದ್ರೆ ಅದು 60 ಡಿಗ್ರಿ ಆಗತ್ತೆ. ಹೌದಾ? ಈಗ ನಾವು ಗುರುತಿಸಿಕೊಂಡಂತಹ 120 ಡಿಗ್ರಿ ಮತ್ತು ಎಸ್ ಬಿಂದುವನ್ನ ಸೇರಿಸುವಂತಹ ಒಂದು ರೇಖೆಯನ್ನ ಎಳೆದುಕೊಳ್ಳೋಣ. ಹೌದಾ? ಸ್ವಲ್ಪ ದೊಡ್ಡದಾಗಿಯೇ ನಾವು ರೇಖೆಯನ್ನ ಎಳೆದುಕೊಳ್ಳೋಣ. ಈಗ ನಮಗೆ ಟಿ ಬಿಂದು ಬೇಕು. ಈ ಟಿ ಬಿಂದು ಎಲ್ಲಿದೆ ಅಂತ ಗೊತ್ತಿಲ್ಲ, ಆದ್ರೆ ಮತ್ತೊಂದು ಮಾಹಿತಿಯನ್ನ ನೀಡಿದರೆ ಅದೇನು ಅಂತ ಹೇಳಿದ್ರೆ, ಎಂ ಬಿಂದುವಿನ ಬಳಿ 75 ಡಿಗ್ರಿ ಉಂಟಾಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ನಾನೀಗ ಎಂ ಬಿಂದುವಿನ ಬಳಿ 75 ಡಿಗ್ರಿ ಕೋನವನ್ನ ರಚಿಸ್ತಾ ಇದ್ದೇನೆ. ನಿಮಗೆ ಗೊತ್ತಿದೆ, ಇದು ಲಘು ಕೋನ 90 ಡಿಗ್ರಿಗಿಂತ ಕಡಿಮೆ ಇದೆ. ಹೌದಾ? ಇದರ ಒಂದು ಬಾಹು ಇದು MI ಬಾಹು ಆಗಿದೆ, ಮತ್ತೊಂದು ಬಾಹು ಈ ಕಡೆ ಇರುತ್ತೆ. ಹಾಗಾಗಿ ನಾವೇನ್ ಮಾಡೋಣ, ಇಲ್ಲಿಂದ ಪ್ರಾರಂಭ ಮಾಡೋಣ. 0, 10, 20, 30, 40, 50, 60, 70, 70 ಮತ್ತು 80ರ ನಡುವೆ ಇರುವಂತಹ ಮಧ್ಯದ ಬಿಂದು 75 ಡಿಗ್ರಿ ಕೋನ ಆಗುತ್ತೆ ವಿದ್ಯಾರ್ಥಿಗಳೇ. ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಆದ್ರೆ ಇಲ್ಲೂ ಸಹ 60 ಮತ್ತು 70 ದೊರಕ್ತಾ ಇದೆ. ಅದು ತಪ್ಪಾಗುತ್ತೆ. ಯಾಕೆ ಹೇಳಿ, ಇದು 0 ಪ್ರಾರಂಭ ಮಾಡಿದ್ರೆ ಅದು ಅಧಿಕ ಕೋನ ಆಗೋಗುತ್ತೆ, 90 ಡಿಗ್ರಿಗಿಂತ ಹೆಚ್ಚಾಗುತ್ತೆ. ಈ ಒಂದು ತಪ್ಪುಗಳನ್ನ ನೀವು ರಚನೆಯಲ್ಲಿ ಮಾಡ್ತೀರಾ. ಹಾಗಾಗಿ ನೀವು ತುಂಬಾ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಈಗ ನಾನು ಎಂ ಬಿಂದುವಿನ ಅಲ್ಲಿ 75 ಡಿಗ್ರಿ ಕೋನವನ್ನು ರಚಿಸ್ಕೊಳ್ತಾ ಇದ್ದೇನೆ. ಇದು 75 ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇರುವಂತಹ ರೇಖೆಯ ಬಿಂದುವಾಗಿದೆ. ನಾನು ಅದೆರಡನ್ನು ಸೇರಿಸ್ತಾ ವೃದ್ಧಿಸಿದಾಗ ಈ ಒಂದು ರೇಖೆ ಈಗ ಎಸ್ ಬಿಂದುವಿನಲ್ಲಿ ಏನು 120 ಡಿಗ್ರಿ ಉಂಟು ಮಾಡಿತ್ತೋ ಕೋನ, ಆ ರೇಖೆಯನ್ನ ಛೇದಿಸ್ತಾ ಇದೆ. ಈ ಎರಡೂ ಬಿಂದುಗಳು ಛೇದಿಸುವಂತಹ ರೇಖೆಯೇ ಟಿ ಬಿಂದು ಆಗಿದೆ. ಹಾಗಾಗಿ ನಮಗೆ MIS, ಇಲ್ಲಿ ಎಸ್ ನಿಮಗೆ ಸರಿಯಾಗಿ ಕಾಣಿಸ್ಲಿಲ್ಲ ಅಂದ್ರೆ ಮತ್ತೊಮ್ಮೆ ಇಲ್ಲಿ ಬರಿತೇನೆ, ಗಮನಿಸಿ. MIST ಚತುರ್ಭುಜ ದೊರಕ್ತಾ ಇದೆ ಮಕ್ಕಳೇ. ಇಲ್ಲಿ ನೀವು ಗಮನಿಸಬೇಕಾದಂತಹ ಅಂಶ, ನಮಗೆ ನೀಡಿರುವಂತಹ ಎರಡು ಬಾಹುಗಳಲ್ಲಿ ಒಂದು ಬಾಹುವನ್ನ ಪಾದವಾಗಿ ತೆಗೆದುಕೊಂಡೆ. ನೀವು IS ಅನ್ನು ಸಹ ಪಾದವನ್ನಾಗಿಟ್ಕೊಂಡು ಐನಲ್ಲಿ 105 ಡಿಗ್ರಿ, ಎಸ್ ನಲ್ಲಿ 120 ಡಿಗ್ರಿಯನ್ನು ರಚಿಸಬಹುದು. ತದನಂತರ ನೀವು MI ಅಳತೆಯನ್ನ ರಚಿಸಬಹುದಾಗಿರುತ್ತೆ ಮಕ್ಕಳೇ. ಅಥವಾ
ನೀವು MIಯನ್ನೇ ಪಾದವನ್ನಾಗಿಟ್ಟುಕೊಂಡು ಈ ರೀತಿಯ ಹಂತಗಳನ್ನು ತೆಗೆದುಕೊಂಡು ನೀವು MIST ಚತುರ್ಭುಜವನ್ನು ರಚಿಸಬಹುದು. ಆದರೆ ಕೋನಗಳನ್ನು ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ತುಂಬ ನಾವು ಹುಷಾರಾಗಿ ಇರಬೇಕು. 105 ಡಿಗ್ರಿ ಅಂದರೆ 90 ಡಿಗ್ರಿಗಿಂತ ಹೆಚ್ಚು, 120 ಅಂದರೆ 90 ಡಿಗ್ರಿಗಿಂತ ಹೆಚ್ಚು. ಆ ಕಲ್ಪನೆ ನಿಮ್ಮಲ್ಲಿ ಬಂತು ಅಂದರೆ ನೀವು ಸುಲಭವಾಗಿ ರಚನೆ ಮಾಡ್ತೀರಾ. ಕೋನ ಲಘು ಕೋನ ಆಗಿರುತ್ತೆ. ಇದರ ಒಂದು ಅಳತೆ 75 ಡಿಗ್ರಿ ಇದೆ. ನೀವು ಗಮನಿಸ್ಬೋದು, ಅದು 90 ಡಿಗ್ರಿಗಿಂತ ಕಡಿಮೆ ಇದೆ. ಈ ರಚನೆ ನಿಮಗೆಲ್ಲರಿಗೂ ಅರ್ಥ ಆಗಿದೆ. ಇದನ್ನು ನೀವು ಪ್ರಯತ್ನಿಸ್ತೀರಾ ಅಂತ ತಿಳಿದಿದ್ದೇನೆ ಮಕ್ಕಳೇ. ಮೊದಲಿಗೆ MI ಪಾದ ಐ ಬಿಂದುವಿನಲ್ಲಿ 105 ಡಿಗ್ರಿ 105 ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇರುವಂತಹ ರೇಖೆಯನ್ನು ನಾವು ವೃದ್ಧಿಸ್ಕೊಳ್ತೇವೆ. ನಂತರ 6.5 ತ್ರಿಜ್ಯದೊಡನೆ IS ರೇಖಾಖಂಡವನ್ನು I ಕೇಂದ್ರವಾಗಿರಿಸಿ ಕಂಸವನ್ನು ಎಳಿತೇವೆ. ಈ ರೇಖೆಯನ್ನು ಈ ಕಂಸ ಛೇದಿಸುವಂತಹ ಬಿಂದುವೇ S ಆಗಿರುತ್ತೆ. S ಬಿಂದುವಿನಲ್ಲಿ 120 ಡಿಗ್ರಿ ಕೋನವನ್ನು ರಚಿಸ್ಕೊಳ್ತೇವೆ. ಆ ರೇಖೆಯನ್ನು ಸ್ವಲ್ಪ ನಾವು ಉದ್ದವಾಗಿ ರಚಿಸ್ಕೊಳ್ತೇವೆ. ನಂತರ M ಬಿಂದುವಿನಲ್ಲಿ ನಮಗೆ ನೀಡಿರುವಂತಹ 75 ಡಿಗ್ರಿ ಕೋನವನ್ನು ರಚಿಸ್ಕೊಳ್ತೇವೆ. ಈ ಎರಡೂ ರೇಖೆಗಳು ಛೇದಿಸುವಂತಹ ಬಿಂದುವೇ T ಬಿಂದು ಆಗಿರುತ್ತೆ. ನಮಗೆ ಬೇಕಾದಂತಹ MIST ಚತುರ್ಭುಜ ದೊರಕಿದೆ ಮಕ್ಕಳೇ. ಈಗ ರಚನೆ ಅರ್ಥ ಆಯ್ತಲ್ವಾ? ಈ ಒಂದು ಪ್ರಶ್ನೆಯ ಮೇಲೆ ಇನ್ನೊಂದು ಪ್ರಶ್ನೆ ಇದೆ ಮಕ್ಕಳೇ. ಅದು ಈ ರೀತಿಯಾಗಿದೆ, ನೋಡೋಣ. ನೋಡಿ, ನಮಗೆ ನೀಡಿದಂತಹ ಸಮಸ್ಯೆಯಲ್ಲಿ ಕೋನ M 75 ಡಿಗ್ರಿ ಇತ್ತು. ಅದು 75 ಡಿಗ್ರಿಯ ಬದಲಾಗಿ 100 ಡಿಗ್ರಿ ಆದರೆ ಚತುರ್ಭುಜ MISTಯನ್ನು ರಚಿಸೋದಕ್ಕೆ ಸಾಧ್ಯನೇ? ಈ ಒಂದು ವಿಡಿಯೋನ ನೋಡಿ ಮಕ್ಕಳೇ. ಮೊದಲಿಗೆ ನಾವು ಈ ರೀತಿಯಾಗಿ MI ಬಾಹುವನ್ನು ಎಳೆದುಕೊಂಡ್ವಿ. ಅದರ ಒಂದು ಅಳತೆ 3.5 ಸೆಂಟಿಮೀಟರ್ ಇತ್ತು. I ನಲ್ಲಿ ನಾವು 105 ಡಿಗ್ರಿ ಕೋನವನ್ನು ರಚಿಸ್ಕೊಂಡ್ವಿ, ಹೌದಾ? ನಂತರ ಏನು ಮಾಡಿದ್ವಿ, 6.5 ತ್ರಿಜ್ಯ ಇಟ್ಟುಕೊಂಡು ಕಂಸವನ್ನು ಎಳೆದು S ಬಿಂದುವನ್ನು ಗುರುತಿಸ್ಕೊಂಡ್ವಿ. S ಬಿಂದುವಿನಲ್ಲಿ ಏನು ಮಾಡಿದ್ವಿ, ನಾವು 120 ಡಿಗ್ರಿ ಕೋನವನ್ನು ರಚಿಸಿದ್ವಿ. ನಂತರ ಏನು ಮಾಡಿದ್ವಿ, M ಬಿಂದುವಿನಲ್ಲಿ 75 ಡಿಗ್ರಿಯನ್ನು ರಚಿಸಿದ್ವಿ, ಹೌದಾ? ಯಾಕೆ? T ಬಿಂದುವನ್ನು ಗುರುತಿಸ್ಕೊಳ್ಳೋದಕ್ಕೆ. ಈ ಎರಡೂ ರೇಖೆಗಳು ಛೇದಿಸುವಂತಹ ಬಿಂದು T ಆಗಿತ್ತು. T ಬಿಂದು ಗೊತ್ತಾಯಿತು, MIST ಚತುರ್ಭುಜ ರಚನೆ ಆಗಿತ್ತು. ಆದರೆ ಈಗ M 100 ಡಿಗ್ರಿ ಆದಾಗ ನೋಡೋಣ. 100 ಡಿಗ್ರಿ ಆದಾಗಲೂ ಸಹ ನಮಗೆ ಈ ರೀತಿಯಾಗಿ ಚತುರ್ಭುಜ ದೊರಕ್ತಾ ಇದೆ. ಈ MIST ಚತುರ್ಭುಜ ರಚಿಸೋದಕ್ಕೆ ಸಾಧ್ಯ ಇದೆ, ಹೌದಾ? ಇದು M ಕೋನ 100 ಡಿಗ್ರಿ ಆದಾಗ ದೊರಕುವಂತಹ ಚತುರ್ಭುಜ ಆಗಿದೆ ಮಕ್ಕಳೇ. ಇನ್ನು ನಾವು ಈ ಒಂದು ವಿಧದ ಮೇಲೆ ಅಭ್ಯಾಸದ ಲೆಕ್ಕಗಳನ್ನು ನೋಡೋದಕ್ಕೂ ಮೊದಲು ಒಂದೆರಡು ವಿಚಾರಗಳನ್ನು ಚರ್ಚೆ ಮಾಡೋಣ ಮಕ್ಕಳೇ. ನಮಗೆ ಗೊತ್ತಾಯಿತು ಕೋನ M 100 ಡಿಗ್ರಿ ಆದಾಗಲೂ ಸಹ MIST ಚತುರ್ಭುಜವನ್ನು ರಚಿಸೋದಕ್ಕೆ ಸಾಧ್ಯ ಇದೆ ಅಂತ. ಈಗ ಅಭ್ಯಾಸದ ಲೆಕ್ಕಗಳನ್ನು ನಾವು ಅಭ್ಯಾಸ ಮಾಡುವ ಮೊದಲು ಒಂದಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ, ಯೋಚನೆ ಮಾಡೋಣ ಮಕ್ಕಳೇ. ನೋಡಿ, ಈ ಒಂದು ಪ್ರಶ್ನೆಯನ್ನು ನೋಡಿ. PL = 6 ಸೆಂಟಿಮೀಟರ್, LA = 9.5 ಸೆಂಟಿಮೀಟರ್ ಮತ್ತು ಕೋನ P = 75 ಡಿಗ್ರಿ, ಕೋನ L = 150 ಡಿಗ್ರಿ ಮತ್ತು ಕೋನ A = 140 ಡಿಗ್ರಿ ಇರುವಂತೆ PLAN ಪ್ಲಾನ್ ಎಂಬ ಚತುರ್ಭುಜವನ್ನು ರಚಿಸಲು ಸಾಧ್ಯವೇ? ಇಲ್ಲಿ 2 ಬಾಹುಗಳನ್ನು ಕೊಟ್ಟಿದ್ದಾರೆ, 3 ಕೋನಗಳನ್ನು ಕೊಟ್ಟಿದ್ದಾರೆ. ಈ ಹಿಂದಿನ ರೀತಿಯಲ್ಲೇ ನಮಗೆ ಸಮಸ್ಯೆ ಕಂಡು ಬರ್ತಾ ಇದೆ, ಹೌದಾ? ಹಾಗಾದ್ರೆ ಚತುರ್ಭುಜ ಸಾಧ್ಯ ಇದೆ ಅಲ್ವಾ ರಚಿಸೋದಕ್ಕೆ? 5 ನಿರ್ದಿಷ್ಟಾಂಶಗಳು ಗೊತ್ತಿದೆ ಮತ್ತು ಇದರ ವಿಧವನ್ನು ಸಹ ತಿಳ್ಕೊಂಡ್ಬಿಟ್ಟಿದ್ದೀವಿ. ಮೊದಲಿಗೆ ಆಗನ್ನಿಸ್ತಿದೆ, ನೋಡೋಣ. ನೋಡಿ, ಈ ಒಂದು ವಿಡಿಯೋವನ್ನು ಗಮನಿಸಿ. ಮೊದಲಿಗೆ ನಾನು PL ಅಥವಾ LAಯನ್ನು ಪಾದವಾಗಿ ತೆಗೆದುಕೊಳ್ತೇನೆ. ಆದರೆ ನಾನಿಲ್ಲಿ PL ಅನ್ನು ತೆಗೆದುಕೊಳ್ತಾ ಇದ್ದೇನೆ. PLನ ಅಳತೆ 6 ಮಾನಗಳಿವೆ. ನಂತರ L ನಲ್ಲಿ ನಾನೇನು ಮಾಡ್ತಾ ಇದ್ದೀನಿ, 150 ಡಿಗ್ರಿ ಕೋನವನ್ನು ರಚನೆ ಮಾಡಿದೆ. ಈಗ A ನಲ್ಲಿ ನಾನೇನು ಮಾಡ್ತಾ ಇದ್ದೇನೆ, 140 ಡಿಗ್ರಿ ಕೋನವನ್ನು ರಚನೆ ಮಾಡ್ತಾ ಇದ್ದೇನೆ, ಹೌದಾ? ಈ ಹಿಂದಿನ ರೀತಿಯಲ್ಲಿಯೇ ಮೊದಲಿಗೆ Lನ ಹತ್ರ ಕೋನವನ್ನು ರಚಿಸ್ಕೊಂಡ್ವಿ. ಈಗ A ಬಳಿ ಕೋನವನ್ನು ರಚಿಸ್ತಿದ್ದೇವೆ. ಕೋನ Aನ ಅಳತೆ 140 ಡಿಗ್ರಿ ಆಗಿದೆ, ಹೌದಾ? ಹಾಂ, ಈಗ ನಂತರ ಏನು ಮಾಡಬೇಕು, ನಾವು P ಬಿಂದುವಿನಲ್ಲಿ ಕೋನವನ್ನು ರಚಿಸಬೇಕು. ಅದು 75 ಡಿಗ್ರಿ. ಆದರೆ ನೀವು ಗಮನಿಸಬಹುದು, ಇಲ್ಲಿ ಆ ಎರಡೂ ರೇಖೆಗಳು ಸಹ ಸಂಧಿಸ್ತಾನೇ ಇಲ್ಲ, ಹೌದಾ? ಹಾಗಾದರೆ ಯಾಕೆ ಚತುರ್ಭುಜ ರಚಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ನೀವು ಈಗ ಆಲ್ರೆಡಿ ಚತುರ್ಭುಜದ
ಅಧ್ಯಯನ ಮಾಡಿದ್ರಿ, ನಿಮಗೆ ವೈದ್ಯ ಸರ್ ತಿಳಿಸ್ಕೊಟ್ರು ಚತುರ್ಭುಜದ ಗುಣಲಕ್ಷಣಗಳೇನೇನು ಅಂತ. ಆಗ ಒಂದು ವಿಷಯವನ್ನು ಸಹ ನಿಮಗೆ ಮನನ ಮಾಡಿಸಿದ್ರು ವಿದ್ಯಾರ್ಥಿಗಳೇ. ಏನು ಆ ವಿಷಯ ಅಂತ ಹೇಳಿದ್ರೆ, ಚತುರ್ಭುಜದ 4 ಒಳಕೋನಗಳ ಮೊತ್ತ ಎಷ್ಟಾಗಿರುತ್ತೆ? ಕರೆಕ್ಟ್, 360 ಡಿಗ್ರಿ ಆಗಿರುತ್ತೆ. ಆದರೆ ಇಲ್ಲಿ ನೋಡಿ, P 75 ಡಿಗ್ರಿ ಇದೆ, L 150 ಡಿಗ್ರಿ ಇದೆ. ಎರಡನ್ನು ಕೂಡಿದ್ರೆ ಎಷ್ಟು ಬರ್ತಾ ಇದೆ? ಕರೆಕ್ಟ್, 225. 225 ಪ್ಲಸ್ 140 ಎಷ್ಟಾಯ್ತು? ಕರೆಕ್ಟ್, 365 ಆಯ್ತು. ಅಂದ್ರೆ 360ಕ್ಕಿಂತ ಹೆಚ್ಚಿದೆ. ಈ 4 ಒಳಕೋನಗಳ ಮೊತ್ತ 360 ಡಿಗ್ರಿಗಿಂತ ಹೆಚ್ಚಾದ ಕಾರಣ ಈ ಚತುರ್ಭುಜವನ್ನು ರಚಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಮೊದಲಿಗೆ ಏನನ್ನಿಸ್ತು, ನಮಗೆ ಬೇಕಾದಂತಹ 5 ನಿರ್ದಿಷ್ಟಾಂಶಗಳು ಈ ಚತುರ್ಭುಜದ ರಚನೆಗೆ ನೀಡಿದರೆ ಸಾಧ್ಯ ಇದೆ ಅನ್ನಿಸ್ಬಿಡ್ತು, ಹೌದಲ್ವಾ? ಹಾಗಾಗಿ ನಾವು ಪ್ರಾರಂಭ ಮಾಡಿದ್ಬಿಟ್ವಿ ರಚಿಸೋದಕ್ಕೆ. ಆದರೆ ರಚನೆ ಮಾಡಬೇಕಾದ್ರೆ ಗೊತ್ತಾಯ್ತು, ಈ ಒಂದು ಅಂಶವನ್ನು ನಾವು ಸಮಸ್ಯೆಯನ್ನು ನೋಡಿದ ತಕ್ಷಣ ಗುರುತಿಸಬೇಕು. ನಮಗೆ ಕೊಟ್ಟಿರುವಂತಹ 3 ಒಳಕೋನಗಳು 360 ಡಿಗ್ರಿಗಿಂತ ಕಡಿಮೆ ಇದೆಯೇ, ಆಗಷ್ಟೇ ಚತುರ್ಭುಜ ರಚಿಸೋದಕ್ಕೆ ಸಾಧ್ಯ ಅನ್ನೋದನ್ನು ಸಹ ನಾವು ಗಮನಿಸ್ಕೊಂಡು ಚತುರ್ಭುಜದ ರಚನೆಗೆ ಮುಂದುವರಿಬೇಕಾಗತ್ತೆ ಮಕ್ಕಳೇ. ಹಾಗಾದ್ರೆ PLAN ಎಂಬ ಚತುರ್ಭುಜನ ರಚಿಸೋದಕ್ಕೆ ಸಾಧ್ಯನಾ? ಇಲ್ಲ, ಸಾಧ್ಯ ಇಲ್ಲ. ಕಾರಣ ಏನು? ಅದರ 3 ಒಳಕೋನಗಳ ಮೊತ್ತ 360 ಡಿಗ್ರಿಗಿಂತ ಹೆಚ್ಚಾಗಿರೋದ್ರಿಂದ PLAN ಚತುರ್ಭುಜವನ್ನು ರಚಿಸೋದಕ್ಕೆ ಸಾಧ್ಯ ಇಲ್ಲ. ಇದು ನಾವು ತಿಳಿದಂತಹ ವಿಷಯ ಆಯಿತು ಮಕ್ಕಳೇ. ಈಗ ಮುಂದಿನ ಸಮಸ್ಯೆಯನ್ನು ನೋಡೋಣ. ಮುಂದಿನ ಸಮಸ್ಯೆ ಈ ರೀತಿ ಇದೆ. ಸಮಾಂತರ ಚತುರ್ಭುಜವೊಂದರಲ್ಲಿ ಪಾರ್ಶ್ವಬಾಹುಗಳ ಉದ್ದಗಳು ತಿಳಿದಿದೆ. ಅದನ್ನು ರಚಿಸಲು ಮೇಲಿನ ಉದಾಹರಣೆಯಂತೆ ಕೋನಗಳ ಅಳತೆಗಳು ಸಹ ತಿಳಿದಿರಬೇಕೆ? ನೋಡಿ ವಿದ್ಯಾರ್ಥಿಗಳೇ, ನಮಗೆ ನೀಡಿರುವಂತಹ ಚತುರ್ಭುಜ ವಿಶೇಷ ಚತುರ್ಭುಜ, ಅದು ಸಮಾಂತರ ಚತುರ್ಭುಜ ಆಗಿದೆ. ಇದರಲ್ಲಿ ಪಾರ್ಶ್ವಬಾಹುಗಳು, ಪಕ್ಕ ಇರುವಂತಹ ಬಾಹುಗಳ ಅಳತೆಯನ್ನ ಕೊಟ್ಟಿದ್ದಾರಂತೆ. ಹಾಗಾದ್ರೆ ಸಮಾಂತರ ಚತುರ್ಭುಜವನ್ನು ರಚಿಸೋದಕ್ಕೆ ಸಾಧ್ಯವೇ? ಯೋಚನೆ ಮಾಡಿ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಪರಸ್ಪರ ಸಮ ಇರುತ್ತೆ, ಹೌದಾ? ಅಭಿಮುಖ ಬಾಹುಗಳು ಪರಸ್ಪರ ಸಮ ಇದ್ರೆ ರಚಿಸೋದಕ್ಕೆ ಸಾಧ್ಯನೇ? ಈ ಚಿತ್ರವನ್ನೊಮ್ಮೆ ನೋಡಿ ವಿದ್ಯಾರ್ಥಿಗಳೇ. ನೋಡಿ, ಈ ಚಿತ್ರವನ್ನು ಗಮನಿಸಿದಾಗ ನೋಡಿ, ಇಲ್ಲಿ 2 ಬಾಹುಗಳು ಅಳತೆ ನೀಡಿದರೆ ಅಭಿಮುಖ ಬಾಹುಗಳು ಪರಸ್ಪರ ಸಮ ಇದೆ ಅಂತ ಹೇಳಿದ್ರೆ ನಮಗೆ 4 ಅಂಶಗಳು ಮಾತ್ರ ಗೊತ್ತಾಗ್ತಾ ಇದೆ. ಆದರೆ ನಿರ್ದಿಷ್ಟ ಚತುರ್ಭುಜದ ರಚನೆಗೆ 5 ಅಂಶಗಳು ನಮಗೆ ಗೊತ್ತಿರಬೇಕು. ಈ 5ನೇ ಅಂಶವನ್ನು ನಮಗೆ ನೀಡಿಲ್ಲ. ಹಾಗಾಗಿ ಯಾವುದಾದರೂ ಒಂದು ಕೋನದ ಅಳತೆ ನಮಗೆ ತಿಳಿದಿರಬೇಕು. ಹೌದು, ಕೋನದ ಅಳತೆ ತಿಳಿದಿರಬೇಕು. ಆ ಕಾರಣ ಏನು ಅಂತ ಹೇಳಿ ನೀವು ಈಗ ಗಮನಿಸಬಹುದು. ಸಮಾಂತರ ಚತುರ್ಭುಜದ ಪಾರ್ಶ್ವಬಾಹುಗಳ ಉದ್ದ ತಿಳಿದಿದ್ದರೆ 4 ಅಂಶಗಳ ಅಳತೆ ಮಾತ್ರ ತಿಳಿಯುತ್ತದೆ. ನಮಗೆ ಚತುರ್ಭುಜದ ರಚನೆಗೆ 5 ಅಂಶಗಳ ಅಳತೆ ಬೇಕಾಗುತ್ತೆ. ಹಾಗಾಗಿ ಕೋನದ ಅಳತೆ ತಿಳಿದಿರಬೇಕಾಗತ್ತೆ. ಈಗ ಅಭ್ಯಾಸದ ಲೆಕ್ಕಗಳನ್ನು ಅಭ್ಯಾಸ ಮಾಡ್ತೀರಾ ಅಲ್ವಾ? ಈ ಅಭ್ಯಾಸದ ಲೆಕ್ಕಗಳು 7.3ರಲ್ಲಿ ಇದೆ. ಅದು ಪುಟ ಸಂಖ್ಯೆ 143ರಲ್ಲಿದೆ. ಈ ಒಂದು ವಿಧದ ಮೇಲೆಯೇ ಆ ರಚನೆಗಳಿವೆ. ಇವೆಲ್ಲವನ್ನು ಸಹ ನೀವು ಅಭ್ಯಾಸ ಮಾಡಿ ಮಕ್ಕಳೇ. ಈಗ ಈ ಒಂದು ತರಗತಿಯಲ್ಲಿ ನಾವು ಏನೆಲ್ಲ ಕಲ್ತ್ವಿ ಅಂಥೇಳಿ ನೋಡೋಣವೆ. ನಾವು 2 ವಿಧದ ಚತುರ್ಭುಜಗಳ ರಚನೆಯನ್ನು ಕಲ್ತ್ವಿ. 2 ಕರ್ಣಗಳು ಮತ್ತು 3 ಭುಜಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆ. ಅದಾದ ನಂತರ 2 ಪಾರ್ಶ್ವಭುಜಗಳು ಮತ್ತು 3 ಕೋನಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆ. ಈ 2 ವಿಧಗಳನ್ನು ಕಲ್ತ್ಕೊಂಡ್ವಿ. ಹಾಗೂ ಕೆಲವೊಮ್ಮೆ ನಮಗೆ 5 ಅಂಶಗಳನ್ನು ನೀಡಿದಾಗ ಚತುರ್ಭುಜ ರಚಿಸಬಹುದಕ್ಕೆ ಸಾಧ್ಯ ಅನಿಸುತ್ತೆ, ಆದರೆ ಚತುರ್ಭುಜವನ್ನು ರಚಿಸೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅನ್ನೋದನ್ನು ಸಹ ನಾವು ಈ ತರಗತಿಯಲ್ಲಿ ಡಿಸ್ಕಸ್ ಮಾಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಏನೆಲ್ಲ ಕಲಿತೇವೆ ನೋಡೋಣ. ಇನ್ನು ಉಳಿದ 2 ವಿಧಗಳು, ನಿಮ್ಮ ಒಂದು ತರಗತಿಯಲ್ಲಿ ಹೇಳಿರುವಂತಹ ಉಳಿದ 2 ವಿಧಗಳು ಅದ್ಯಾವುದು ಅಂತ ಹೇಳಿದ್ರೆ 3 ಭುಜಗಳು ಮತ್ತು 2 ನಡುವಿನ ಕೋನಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆ, ಹಾಗೆ ಚತುರ್ಭುಜದ ವಿಶೇಷ ಲಕ್ಷಣಗಳನ್ನು ಕೊಟ್ಟಾಗ ಅದರ ರಚನೆ ಹೇಗಿರುತ್ತೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ಕಲಿತೇವೆ. ನೀವು ನಾನು ನೀಡಿರುವಂತಹ ಅಭ್ಯಾಸದ ಲೆಕ್ಕಗಳನ್ನು ಅಭ್ಯಾಸ ಮಾಡ್ತೀರಲ್ವಾ ಮಕ್ಕಳೇ? ಅದರಲ್ಲಿ ಏನಾದರೂ ಅನುಮಾನ ಬಂದಲ್ಲಿ ನಿಮ್ಮ ಶಿಕ್ಷಕರನ್ನು ಸಂಪರ್ಕಿಸಿ. ಮುಂದಿನ ತರಗತಿಗೆ ನನ್ನನ್ನು ವೆಯ್ಟ್ ಮಾಡ್ತಾ ಇರಿ. ನಾನು ಸಹ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಅಷ್ಟೇ ಆತುರಳಾಗಿ ಇರ್ತೇನೆ. ಧನ್ಯವಾದಗಳು ಮಕ್ಕಳೇ.